ಗುಂಡ್ಲುಪೇಟೆ ಇತಿಹಾಸ. ಗುಂಡ್ಲುಪೇಟೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ಪ್ರಮುಖ ಪಟ್ಟಣ ಹಾಗೂ ತಾಲ್ಲೂಕು ಕೇಂದ್ರವಾಗಿದೆ. ಇದು ಮೈಸೂರು ಮತ್ತು ಕೇರಳ ರಾಜ್ಯದ ಸಂಪರ್ಕ ಮಾರ್ಗದಲ್ಲಿರುವುದರಿಂದ ವ್ಯಾಪಾರ, ಕೃಷಿ ಮತ್ತು ಪ್ರವಾಸೋದ್ಯಮದ ದೃಷ್ಟಿಯಿಂದ ಮಹತ್ವ ಪಡೆದಿದೆ. ಗುಂಡ್ಲುಪೇಟೆ ಎಂಬ ಹೆಸರಿನ ಉಗಮದ ಬಗ್ಗೆ ಹಲವು ಸ್ಥಳೀಯ ಅಭಿಪ್ರಾಯಗಳು ಮತ್ತು ಜನಪದ ಕಥೆಗಳು ಪ್ರಚಲಿತದಲ್ಲಿವೆ. ಈ ಹೆಸರಿನಲ್ಲಿ ಇರುವ ಪೇಟೆ ಎಂಬ ಪದವು ಕನ್ನಡದಲ್ಲಿ ಮಾರುಕಟ್ಟೆ, ವ್ಯಾಪಾರ ಕೇಂದ್ರ ಅಥವಾ ವಾಣಿಜ್ಯ ಚಟುವಟಿಕೆಗಳು ನಡೆಯುವ ಸ್ಥಳ ಎಂಬ ಅರ್ಥವನ್ನು ಹೊಂದಿದೆ. ಹಳೆಯ ಕಾಲದಲ್ಲಿ ಇಂದಿನ ಗುಂಡ್ಲುಪೇಟೆ ಪ್ರದೇಶವು ಸುತ್ತಮುತ್ತಲಿನ ಗ್ರಾಮಗಳ ರೈತರು ಮತ್ತು ವ್ಯಾಪಾರಿಗಳು ಸೇರಿ ತಮ್ಮ ಕೃಷಿ ಉತ್ಪನ್ನಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಮುಖ ಕೇಂದ್ರವಾಗಿತ್ತು ಎಂದು ಹೇಳಲಾಗುತ್ತದೆ. ರಾಗಿ, ಜೋಳ, ಧಾನ್ಯಗಳು ಹಾಗೂ ಇತರೆ ಕೃಷಿ ಬೆಳೆಗಳನ್ನು ಇಲ್ಲಿ ತರಲಾಗುತ್ತಿತ್ತು ಮತ್ತು ವಾರದ ಸಂತೆಯ ರೂಪದಲ್ಲಿ ವ್ಯಾಪಾರ ನಡೆಯುತ್ತಿತ್ತು. ಕಾಲಕ್ರಮೇಣ ಈ ಪ್ರದೇಶದಲ್ಲಿ ವ್ಯಾಪಾರ ಚಟುವಟಿಕೆಗಳು ಹೆಚ್ಚಾಗುತ್ತಾ ಜನರ ವಾಸಸ್ಥಾನವೂ ಬೆಳೆಯಿತು. ಸಣ್ಣ ವ್ಯಾಪಾರ ಕೇಂದ್ರವಾಗಿ ಆರಂಭವಾದ ಈ ಸ್ಥಳ ನಂತರ ಪ್ರಮುಖ ಪೇಟೆಯಾಗಿ ರೂಪುಗೊಂಡಿತು. ಇದೇ ಹಿನ್ನೆಲೆಯಿಂದ ಈ ಪ್ರದೇಶಕ್ಕೆ ಗುಂಡ್ಲುಪೇಟೆ ಎಂಬ ಹೆಸರು ಪ್ರಚಲಿತಕ್ಕೆ ಬಂದಿತು ಎಂದು ಸ್ಥಳೀಯವಾಗಿ ನಂಬಲಾಗಿದೆ. ಪಶ್ಚಿಮ ಗಂಗಾ ರಾಜವಂಶವು ದಕ್ಷಿಣ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದ ರಾಜವಂಶಗಳಲ್ಲಿ ಒಂದಾಗಿದೆ. ಇವರ ಆಡಳಿತದ ಅವಧಿಯಲ್ಲಿ ಇಂದಿನ ಗುಂಡ್ಲುಪೇಟೆ ಪ್ರದೇಶವು ಅವರ ಪ್ರಭಾವಕ್ಕೆ ಒಳಪಟ್ಟಿತ್ತು ಎಂದು ಪರಿಗಣಿಸಲಾಗುತ್ತದೆ. ಈ ಕಾಲದಲ್ಲಿ ಮುಖ್ಯವಾಗಿ ಕೃಷಿ ಮತ್ತು ಗ್ರಾಮೀಣ ಜೀವನದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿತ್ತು. ಜನರು ಮಳೆ ಆಧಾರಿತ ಕೃಷಿಯ ಜೊತೆಗೆ ಕೆರೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳ ಸಹಾಯದಿಂದ ಕೃಷಿ ಚಟುವಟಿಕೆಗಳನ್ನು ವಿಸ್ತರಿಸಿದರು. ಪಶ್ಚಿಮ ಗಂಗರ ಆಡಳಿತದಲ್ಲಿ ಹೊಸ ಗ್ರಾಮಗಳ ಸ್ಥಾಪನೆ ನಡೆಯಿತು. ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಲಾಯಿತು. ಕೆರೆ ಮತ್ತು ನೀರಿನ ಸಂಗ್ರಹ ವ್ಯವಸ್ಥೆಗಳಿಗೆ ಉತ್ತೇಜನ ನೀಡಲಾಯಿತು. ಸ್ಥಳೀಯ ಆಡಳಿತ ವ್ಯವಸ್ಥೆ ಬಲವರ್ಧನೆಯಾಯಿತು. ಗ್ರಾಮಗಳು ಸಣ್ಣ ವ್ಯಾಪಾರ ಕೇಂದ್ರಗಳಾಗಿ ಬೆಳೆಯಲು ಆರಂಭಿಸಿದವು. ಈ ಅವಧಿಯಲ್ಲಿ ಗುಂಡ್ಲುಪೇಟೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೃಷಿಯೇ ಪ್ರಮುಖ ಜೀವನಾಧಾರವಾಗಿದ್ದು, ನಂತರದ ರಾಜವಂಶಗಳ ಬೆಳವಣಿಗೆಗೆ ಈ ಕಾಲದ ಗ್ರಾಮೀಣ ವ್ಯವಸ್ಥೆ ಅಡಿಪಾಯವಾಯಿತು. ಹೊಯ್ಸಳರ ಕಾಲವು ದಕ್ಷಿಣ ಕರ್ನಾಟಕದ ಇತಿಹಾಸದಲ್ಲಿ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆರ್ಥಿಕ ಬೆಳವಣಿಗೆಯ ಪ್ರಮುಖ ಅವಧಿಯಾಗಿತ್ತು. ಈ ಅವಧಿಯಲ್ಲಿ ಇಂದಿನ ಗುಂಡ್ಲುಪೇಟೆ ಪ್ರದೇಶವು ಹೊಯ್ಸಳರ ಪ್ರಭಾವಕ್ಕೆ ಒಳಪಟ್ಟಿತ್ತು ಎಂದು ಪರಿಗಣಿಸಲಾಗುತ್ತದೆ. ಹೊಯ್ಸಳ ಅರಸರು ದೇವಾಲಯ ನಿರ್ಮಾಣ, ಕಲೆ, ವಾಸ್ತುಶಿಲ್ಪ ಮತ್ತು ವ್ಯಾಪಾರ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ನೀಡಿದರು. ಅವರ ಆಡಳಿತದಲ್ಲಿ ಗ್ರಾಮಗಳು ಮತ್ತು ಪಟ್ಟಣಗಳ ಬೆಳವಣಿಗೆ ವೇಗ ಪಡೆದಿತು. ಈ ಕಾಲದಲ್ಲಿ ದೇವಾಲಯಗಳು ಧಾರ್ಮಿಕ ಕೇಂದ್ರಗಳಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳ ಕೇಂದ್ರಗಳಾಗಿದ್ದವು. ಕೃಷಿ ಉತ್ಪಾದನೆ ಹೆಚ್ಚಿಸಲು ಭೂ ನಿರ್ವಹಣೆ ಮತ್ತು ನೀರಾವರಿ ವ್ಯವಸ್ಥೆಗಳಿಗೆ ಉತ್ತೇಜನ ನೀಡಲಾಯಿತು. ವ್ಯಾಪಾರ ಮಾರ್ಗಗಳು ಅಭಿವೃದ್ಧಿಗೊಂಡವು. ಗ್ರಾಮಗಳು ಸಣ್ಣ ಮಾರುಕಟ್ಟೆ ಕೇಂದ್ರಗಳಾಗಿ ಬೆಳೆಯಲು ಆರಂಭಿಸಿದವು. ಕಲೆ, ಶಿಲ್ಪಕಲೆ ಮತ್ತು ಕನ್ನಡ ಸಂಸ್ಕೃತಿ ಉತ್ತೇಜನ ಕಂಡವು. ಗುಂಡ್ಲುಪೇಟೆ ಸುತ್ತಮುತ್ತ ಪ್ರದೇಶದಲ್ಲಿ ಕೃಷಿ ಮತ್ತು ವ್ಯಾಪಾರ ಚಟುವಟಿಕೆಗಳು ಹೆಚ್ಚಾಗಿ ನಂತರದ ಕಾಲದಲ್ಲಿ ಪ್ರಮುಖ ವ್ಯಾಪಾರ ಪ್ರದೇಶವಾಗಿ ಬೆಳೆಯಲು ಈ ಅವಧಿಯು ಒಂದು ಅಡಿಪಾಯವಾಗಿ ಪರಿಣಮಿಸಿತು. ವಿಜಯನಗರ ಸಾಮ್ರಾಜ್ಯದ ಕಾಲವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಶಕ್ತಿ, ಆಡಳಿತ ಮತ್ತು ಆರ್ಥಿಕ ಬೆಳವಣಿಗೆಯ ಪ್ರಮುಖ ಅವಧಿಯಾಗಿತ್ತು. ಈ ಅವಧಿಯಲ್ಲಿ ಇಂದಿನ ಗುಂಡ್ಲುಪೇಟೆ ಪ್ರದೇಶವು ವಿಜಯನಗರ ಆಡಳಿತದ ಪ್ರಭಾವಕ್ಕೆ ಒಳಪಟ್ಟಿತ್ತು ಎಂದು ಪರಿಗಣಿಸಲಾಗುತ್ತದೆ. ವಿಜಯನಗರ ಅರಸರು ಕೃಷಿ, ವ್ಯಾಪಾರ ಮತ್ತು ಆಡಳಿತ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ರಾಜ್ಯದ ವಿವಿಧ ಭಾಗಗಳನ್ನು ಸಂಪರ್ಕಿಸುವ ರಸ್ತೆ ಮತ್ತು ವ್ಯಾಪಾರ ಮಾರ್ಗಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಯಿತು. ಈ ಕಾಲದಲ್ಲಿ ವ್ಯಾಪಾರ ಮಾರ್ಗಗಳು ವಿಸ್ತಾರಗೊಂಡವು ಮತ್ತು ಗ್ರಾಮಗಳ ನಡುವೆ ಸಂಪರ್ಕ ಹೆಚ್ಚಾಯಿತು. ಕೃಷಿ ಉತ್ಪನ್ನಗಳ ಸಾಗಣೆ ಮತ್ತು ವಿನಿಮಯ ಹೆಚ್ಚಾಯಿತು. ಸ್ಥಳೀಯ ಆಡಳಿತ ವ್ಯವಸ್ಥೆ ಬಲಗೊಂಡಿತು. ತೆರಿಗೆ ಸಂಗ್ರಹ ಮತ್ತು ಭೂ ನಿರ್ವಹಣೆ ವ್ಯವಸ್ಥೆಗಳು ಅಭಿವೃದ್ಧಿಗೊಂಡವು. ಗ್ರಾಮಗಳು ಕ್ರಮೇಣ ವ್ಯಾಪಾರ ಕೇಂದ್ರಗಳಾಗಿ ಬೆಳೆಯಲು ಆರಂಭಿಸಿದವು. ಸ್ಥಳೀಯ ಮಾರುಕಟ್ಟೆಗಳು ಮತ್ತು ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾದವು. ಈ ಅವಧಿಯಲ್ಲಿ ಗುಂಡ್ಲುಪೇಟೆ ಸುತ್ತಮುತ್ತ ಪ್ರದೇಶದಲ್ಲಿ ಕೃಷಿ ಮತ್ತು ವ್ಯಾಪಾರ ಚಟುವಟಿಕೆಗಳು ಹೆಚ್ಚಾಗಿ ಮುಂದಿನ ಮೈಸೂರು ಆಡಳಿತದ ಬೆಳವಣಿಗೆಗೆ ಭದ್ರ ಅಡಿಪಾಯ ನಿರ್ಮಾಣವಾಯಿತು. ಮೈಸೂರು ಸಂಸ್ಥಾನದ ಆಡಳಿತವು ದಕ್ಷಿಣ ಕರ್ನಾಟಕದ ಇತಿಹಾಸದಲ್ಲಿ ದೀರ್ಘಕಾಲದ ಪ್ರಭಾವ ಬೀರಿದ ಅವಧಿಯಾಗಿತ್ತು. ಈ ಅವಧಿಯಲ್ಲಿ ಇಂದಿನ ಗುಂಡ್ಲುಪೇಟೆ ಪ್ರದೇಶವು ಆಡಳಿತ, ಕೃಷಿ, ವ್ಯಾಪಾರ ಮತ್ತು ಸಂಪರ್ಕ ವ್ಯವಸ್ಥೆಗಳ ಮೂಲಕ ಕ್ರಮೇಣ ಅಭಿವೃದ್ಧಿ ಹೊಂದಿತು. ಮೈಸೂರು ಅರಸರು ಗ್ರಾಮೀಣ ಪ್ರದೇಶಗಳ ಬೆಳವಣಿಗೆಗೆ ಹೆಚ್ಚಿನ ಗಮನ ನೀಡಿದರು. ಭೂ ನಿರ್ವಹಣೆ, ತೆರಿಗೆ ವ್ಯವಸ್ಥೆ ಮತ್ತು ಕೃಷಿ ಆಧಾರಿತ ಆರ್ಥಿಕತೆಯನ್ನು ಬಲಪಡಿಸಲಾಯಿತು. ಈ ಕಾಲದಲ್ಲಿ
ಆಡಳಿತ ವ್ಯವಸ್ಥೆಯನ್ನು ಗ್ರಾಮ ಮತ್ತು ತಾಲ್ಲೂಕು ಮಟ್ಟಕ್ಕೆ ವಿಸ್ತರಿಸಲಾಯಿತು. ಕೃಷಿ ಉತ್ಪಾದನೆ ಮತ್ತು ಭೂ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಯಿತು. ರಸ್ತೆ ಸಂಪರ್ಕ ಮತ್ತು ವ್ಯಾಪಾರ ಮಾರ್ಗಗಳು ಸುಧಾರಿಸಲ್ಪಟ್ಟವು. ಸ್ಥಳೀಯ ಮಾರುಕಟ್ಟೆಗಳು ಬೆಳೆಯಲು ಅವಕಾಶ ಸಿಕ್ಕಿತು. ಜನವಸತಿ ಹೆಚ್ಚಾಗಿ ಸಣ್ಣ ಗ್ರಾಮಗಳು ಪಟ್ಟಣಗಳಾಗಿ ಬೆಳೆಯಲು ಆರಂಭಿಸಿದವು. ಶಿಕ್ಷಣ ಮತ್ತು ಸಾರ್ವಜನಿಕ ಸೇವೆಗಳ ಅಭಿವೃದ್ಧಿಗೆ ಕ್ರಮಗಳನ್ನು ಕೈಗೊಳ್ಳಲಾಯಿತು. ನಂತರ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಅವಧಿಯಲ್ಲಿ ಆಡಳಿತ ಮತ್ತು ರಕ್ಷಣಾ ವ್ಯವಸ್ಥೆಗಳು ಮತ್ತಷ್ಟು ಬಲಗೊಂಡವು. ಬಳಿಕ ಮೈಸೂರು ಒಡೆಯರ ಕಾಲದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮುಂದುವರಿದವು. ಈ ರೀತಿಯಾಗಿ ಮೈಸೂರು ಸಂಸ್ಥಾನದ ಆಡಳಿತವು ಗುಂಡ್ಲುಪೇಟೆಯನ್ನು ಕೃಷಿ ಮತ್ತು ವ್ಯಾಪಾರ ಕೇಂದ್ರವಾಗಿ ಬೆಳೆಯಲು ಮಹತ್ವದ ಪಾತ್ರ ವಹಿಸಿತು. ಹೈದರ್ ಅಲಿಯವರ ಆಡಳಿತವು ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಮಹತ್ವದ ತಿರುವಾಗಿ ಪರಿಗಣಿಸಲಾಗುತ್ತದೆ. ಅವರು ತಮ್ಮ ಸೈನಿಕ ಸಾಮರ್ಥ್ಯ, ಆಡಳಿತ ಕೌಶಲ್ಯ ಮತ್ತು ರಾಜ್ಯ ವಿಸ್ತರಣೆಯ ಮೂಲಕ ಮೈಸೂರು ಸಂಸ್ಥಾನವನ್ನು ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಬೆಳೆಸಿದರು. ಈ ಅವಧಿಯಲ್ಲಿ ಇಂದಿನ ಗುಂಡ್ಲುಪೇಟೆ ಪ್ರದೇಶವು ಮೈಸೂರು ಆಡಳಿತದ ಭಾಗವಾಗಿ ಪ್ರಭಾವಿತವಾಯಿತು. ಹೈದರ್ ಅಲಿಯವರ ಕಾಲದಲ್ಲಿ ಮೈಸೂರು ರಾಜ್ಯದ ಗಡಿಗಳನ್ನು ವಿಸ್ತರಿಸಲಾಯಿತು. ಸೈನಿಕ ವ್ಯವಸ್ಥೆಯನ್ನು ಬಲಪಡಿಸಲಾಯಿತು. ಪ್ರಮುಖ ಮಾರ್ಗಗಳು ಮತ್ತು ಸಂಪರ್ಕ ವ್ಯವಸ್ಥೆಗಳಿಗೆ ಮಹತ್ವ ನೀಡಲಾಯಿತು. ತೆರಿಗೆ ಮತ್ತು ಆಡಳಿತ ವ್ಯವಸ್ಥೆಗಳನ್ನು ಸುಧಾರಿಸಲಾಯಿತು. ಕೃಷಿ ಮತ್ತು ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳಿಗೆ ಬೆಂಬಲ ನೀಡಲಾಯಿತು. ಗುಂಡ್ಲುಪೇಟೆ ಪ್ರದೇಶವು ದಕ್ಷಿಣ ಭಾಗದ ಸಂಪರ್ಕ ಪ್ರದೇಶವಾಗಿದ್ದ ಕಾರಣ ಆಡಳಿತಾತ್ಮಕ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ಮಹತ್ವ ಪಡೆದಿತ್ತು. ಈ ಕಾಲದಲ್ಲಿ ವ್ಯಾಪಾರ ಹಾಗೂ ಜನರ ಸಂಚಾರವು ಕ್ರಮೇಣ ಹೆಚ್ಚಾಯಿತು. ಹೈದರ್ ಅಲಿಯವರ ಆಡಳಿತವು ನಂತರದ ಟಿಪ್ಪು ಸುಲ್ತಾನ್ ಅವರ ಕಾಲದ ಅಭಿವೃದ್ಧಿಗೆ ಬಲವಾದ ಅಡಿಪಾಯ ಹಾಕಿತು. ಟಿಪ್ಪು ಸುಲ್ತಾನರ ಆಡಳಿತವು ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಮಹತ್ವದ ಅವಧಿಯಾಗಿತ್ತು. ಅವರು ಹೈದರ್ ಅಲಿಯವರ ನಂತರ ಆಡಳಿತವನ್ನು ವಹಿಸಿಕೊಂಡು ರಾಜ್ಯವನ್ನು ಆಡಳಿತ, ಸೈನಿಕ ವ್ಯವಸ್ಥೆ ಮತ್ತು ಆರ್ಥಿಕವಾಗಿ ಇನ್ನಷ್ಟು ಬಲಪಡಿಸಿದರು. ಈ ಅವಧಿಯಲ್ಲಿ ಇಂದಿನ ಗುಂಡ್ಲುಪೇಟೆ ಪ್ರದೇಶವು ಮೈಸೂರು ರಾಜ್ಯದ ಆಡಳಿತದ ಭಾಗವಾಗಿತ್ತು. ಟಿಪ್ಪು ಸುಲ್ತಾನರ ಕಾಲದಲ್ಲಿ ಪ್ರಮುಖ ಪ್ರದೇಶಗಳನ್ನು ಸಂಪರ್ಕಿಸುವ ರಸ್ತೆ ಮತ್ತು ಸಂಚಾರ ಮಾರ್ಗಗಳಿಗೆ ಮಹತ್ವ ನೀಡಲಾಯಿತು. ಆಡಳಿತ ವ್ಯವಸ್ಥೆಯನ್ನು ಹೆಚ್ಚು ಸಂಘಟಿತಗೊಳಿಸಲಾಯಿತು. ಗಡಿ ಪ್ರದೇಶಗಳ ರಕ್ಷಣೆಗೆ ಸೈನಿಕ ವ್ಯವಸ್ಥೆಗಳನ್ನು ಬಲಪಡಿಸಲಾಯಿತು. ಕೃಷಿ ಮತ್ತು ವ್ಯಾಪಾರ ಚಟುವಟಿಕೆಗಳಿಗೆ ಬೆಂಬಲ ನೀಡಲಾಯಿತು. ತೆರಿಗೆ ಮತ್ತು ಭೂ ನಿರ್ವಹಣೆಯಲ್ಲಿ ಸುಧಾರಣೆಗಳನ್ನು ತರಲಾಯಿತು. ಗುಂಡ್ಲುಪೇಟೆ ಪ್ರದೇಶವು ಮೈಸೂರು ಮತ್ತು ದಕ್ಷಿಣ ಭಾಗಗಳನ್ನು ಸಂಪರ್ಕಿಸುವ ಪ್ರದೇಶವಾಗಿದ್ದ ಕಾರಣ ಆಡಳಿತ ಮತ್ತು ಸಂಚಾರದ ದೃಷ್ಟಿಯಿಂದ ಮಹತ್ವ ಹೊಂದಿತ್ತು. ಈ ಭಾಗದಲ್ಲಿ ಜನರ ಸಂಚಾರ, ಕೃಷಿ ಉತ್ಪನ್ನಗಳ ಸಾಗಣೆ ಮತ್ತು ಸ್ಥಳೀಯ ವ್ಯಾಪಾರ ಕ್ರಮೇಣ ಅಭಿವೃದ್ಧಿ ಕಂಡಿತು. ಕ್ರಿಸ್ತಶಕ 1799ರಲ್ಲಿ 4ನೇ ಆಂಗ್ಲ-ಮೈಸೂರು ಯುದ್ಧ ನಂತರ ಟಿಪ್ಪು ಸುಲ್ತಾನರ ಆಡಳಿತ ಅಂತ್ಯಗೊಂಡು ಮೈಸೂರು ಪ್ರದೇಶದ ಆಡಳಿತದಲ್ಲಿ ಬದಲಾವಣೆಗಳು ಸಂಭವಿಸಿದವು. ಕ್ರಿಸ್ತಶಕ 1799ರಲ್ಲಿ 4ನೇ ಆಂಗ್ಲ-ಮೈಸೂರು ಯುದ್ಧ ನಂತರ ಮೈಸೂರು ಪ್ರದೇಶದಲ್ಲಿ ಆಡಳಿತಾತ್ಮಕ ಬದಲಾವಣೆಗಳು ನಡೆದವು. ನಂತರದ ಅವಧಿಯಲ್ಲಿ ಬ್ರಿಟಿಷರ ಪ್ರಭಾವದ ಅಡಿಯಲ್ಲಿ ಮೈಸೂರು ಸಂಸ್ಥಾನ ಮುಂದುವರಿದಿತು. ಈ ಅವಧಿಯಲ್ಲಿ ಇಂದಿನ ಗುಂಡ್ಲುಪೇಟೆ ಪ್ರದೇಶದಲ್ಲಿ ಆಡಳಿತ, ರಸ್ತೆ ಮತ್ತು ಸಾರ್ವಜನಿಕ ವ್ಯವಸ್ಥೆಗಳಲ್ಲಿ ಕ್ರಮೇಣ ಅಭಿವೃದ್ಧಿ ಕಂಡುಬಂತು. ಈ ಕಾಲದಲ್ಲಿ ರಸ್ತೆ ಮತ್ತು ಸಂಚಾರ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಗ್ರಾಮ ಮತ್ತು ಪಟ್ಟಣಗಳ ಆಡಳಿತ ವ್ಯವಸ್ಥೆಗಳನ್ನು ಸಂಘಟಿಸಲಾಯಿತು. ತೆರಿಗೆ ಮತ್ತು ಭೂದಾಖಲೆ ವ್ಯವಸ್ಥೆಗಳನ್ನು ಸುಧಾರಿಸಲಾಯಿತು. ಕೃಷಿ ಉತ್ಪನ್ನಗಳ ಸಾಗಣೆ ಮತ್ತು ವ್ಯಾಪಾರಕ್ಕೆ ಅನುಕೂಲ ಕಲ್ಪಿಸಲಾಯಿತು. ಮಾರುಕಟ್ಟೆ ಕೇಂದ್ರಗಳ ಬೆಳವಣಿಗೆಗೆ ಅವಕಾಶ ದೊರೆಯಿತು. ಸಾರ್ವಜನಿಕ ಸೇವೆಗಳು ಮತ್ತು ಆಡಳಿತ ವ್ಯವಸ್ಥೆಗಳು ವಿಸ್ತರಿಸಲ್ಪಟ್ಟವು. ಗುಂಡ್ಲುಪೇಟೆ ಪ್ರದೇಶವು ಕೃಷಿ ಆಧಾರಿತ ಪ್ರದೇಶವಾಗಿದ್ದ ಕಾರಣ ರಸ್ತೆ ಸಂಪರ್ಕದಿಂದ ವ್ಯಾಪಾರ ಚಟುವಟಿಕೆಗಳು ಹೆಚ್ಚಾದವು. ಸುತ್ತಮುತ್ತಲಿನ ಗ್ರಾಮಗಳಿಂದ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಯಿತು. ಈ ಅವಧಿಯ ಅಂತ್ಯದಲ್ಲಿ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಗುಂಡ್ಲುಪೇಟೆ ಸ್ವತಂತ್ರ ಭಾರತದ ಆಡಳಿತ ವ್ಯವಸ್ಥೆಯ ಭಾಗವಾಗಿ ಮುಂದಿನ ಅಭಿವೃದ್ಧಿಯ ಹಾದಿಗೆ ಸಾಗಿತು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಭಾಗದಲ್ಲಿರುವ ಭಾರತದ ಪ್ರಮುಖ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಹಸಿರು ಕಾಡುಗಳು, ವೈವಿಧ್ಯಮಯ ಪ್ರಾಣಿಗಳು ಮತ್ತು ಪ್ರಕೃತಿಯ ಸೊಬಗಿನಿಂದ ಇದು ದೇಶದ ಹೆಮ್ಮೆಯ ಸಂರಕ್ಷಿತ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಹಿಂದೆ ಈ ಪ್ರದೇಶವು ಮೈಸೂರು ಅರಸರ ಬೇಟೆ ಪ್ರದೇಶವಾಗಿತ್ತು. ಕಾಲಕ್ರಮೇಣ ಕಾಡು ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವ ಅಗತ್ಯತೆ ಹೆಚ್ಚಾದ ಕಾರಣ ಈ ಪ್ರದೇಶವನ್ನು ಸಂರಕ್ಷಿತ ಅರಣ್ಯವಾಗಿ ರೂಪಿಸಲಾಯಿತು. ನಂತರ 1974ರಲ್ಲಿ ಇದನ್ನು ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಿಸಲಾಯಿತು ಮತ್ತು ಭಾರತದ ಹುಲಿ ಸಂರಕ್ಷಣಾ ಯೋಜನೆಯ ಪ್ರಮುಖ ಭಾಗವಾಯಿತು. ಬಂಡೀಪುರವು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಅರಣ್ಯ ಪ್ರದೇಶಗಳೊಂದಿಗೆ ಸಂಪರ್ಕ ಹೊಂದಿರುವುದರಿಂದ
ದೊಡ್ಡ ಪರಿಸರ ವ್ಯವಸ್ಥೆಯ ಭಾಗವಾಗಿದೆ. ಇಲ್ಲಿ ದಟ್ಟ ಕಾಡುಗಳು, ಹುಲ್ಲುಗಾವಲುಗಳು, ಸಣ್ಣ ಜಲಮೂಲಗಳು ಮತ್ತು ನೈಸರ್ಗಿಕ ಪರಿಸರವು ಸಾವಿರಾರು ಜೀವಿಗಳಿಗೆ ಆಶ್ರಯ ನೀಡುತ್ತದೆ. ಈ ಕಾಡಿನಲ್ಲಿ ಹುಲಿ, ಆನೆ, ಚಿರತೆ, ಜಿಂಕೆ ಮತ್ತು ಕಾಡೆಮ್ಮೆ ಸೇರಿದಂತೆ ಅನೇಕ ವನ್ಯಜೀವಿಗಳು ಕಂಡುಬರುತ್ತವೆ. ಬೆಳಗಿನ ಸಮಯದಲ್ಲಿ ಕಾಡಿನ ಮಧ್ಯೆ ಸಾಗುವ ಸಫಾರಿಯಲ್ಲಿ ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ವಾಸಸ್ಥಳದಲ್ಲಿ ನೋಡುವ ಅನುಭವ ವಿಶೇಷವಾಗಿರುತ್ತದೆ. ಇಂದು ಬಂಡೀಪುರವು ಕೇವಲ ಪ್ರವಾಸಿ ತಾಣವಲ್ಲ. ಇದು ವನ್ಯಜೀವಿ ಸಂರಕ್ಷಣೆ, ಪ್ರಕೃತಿ ರಕ್ಷಣೆ ಮತ್ತು ಪರಿಸರ ಸಮತೋಲನದ ಜೀವಂತ ಉದಾಹರಣೆಯಾಗಿದೆ. ಬಂಡೀಪುರ ಕಾಡಿನ ಮೌನದಲ್ಲಿ ಪ್ರಕೃತಿಯ ಹೃದಯ ಬಡಿತ ಕೇಳಿಸುವ ಅದ್ಭುತ ಸ್ಥಳ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಸಮೀಪದಲ್ಲಿರುವ ಅತ್ಯಂತ ಸುಂದರವಾದ ಬೆಟ್ಟಪ್ರದೇಶ ಮತ್ತು ಪ್ರಸಿದ್ಧ ಧಾರ್ಮಿಕ ತಾಣವಾಗಿದೆ. ಸಮುದ್ರಮಟ್ಟದಿಂದ ಸುಮಾರು 450 ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟವು ವರ್ಷಪೂರ್ತಿ ಮೋಡ ಮತ್ತು ಮಂಜಿನಿಂದ ಆವರಿಸಿಕೊಂಡಿರುವುದರಿಂದ ಹಿಮವದ್ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಹಿಮವದ್ ಎಂದರೆ ಮಂಜು ಅಥವಾ ತಂಪಿನಿಂದ ಆವರಿಸಲ್ಪಟ್ಟ ಪ್ರದೇಶ ಎಂಬ ಅರ್ಥ. ಈ ಬೆಟ್ಟದ ಮೇಲಿರುವ ಗೋಪಾಲಸ್ವಾಮಿ ದೇವಾಲಯವು ಶ್ರೀಕೃಷ್ಣ ಅವರ ಗೋಪಾಲಸ್ವಾಮಿ ರೂಪಕ್ಕೆ ಸಮರ್ಪಿತವಾಗಿದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ದೇವಾಲಯವು ಹಲವು ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು, ನಂತರ ಮೈಸೂರು ಅರಸರ ಕಾಲದಲ್ಲಿ ಅಭಿವೃದ್ಧಿ ಕಂಡಿತು ಎಂದು ಹೇಳಲಾಗುತ್ತದೆ. ಬೆಟ್ಟದ ಮೇಲಿನಿಂದ ನೋಡಿದಾಗ ಸುತ್ತಮುತ್ತಲಿನ ಕಾಡು, ಹಸಿರು ಪ್ರದೇಶ ಮತ್ತು ಮೋಡಗಳ ನಡುವೆ ಕಾಣುವ ದೃಶ್ಯಗಳು ಮನಸೆಳೆಯುತ್ತವೆ. ಮಳೆಯ ಕಾಲ ಮತ್ತು ಬೆಳಗಿನ ಸಮಯದಲ್ಲಿ ಮೋಡಗಳು ದೇವಾಲಯವನ್ನು ಸಂಪೂರ್ಣವಾಗಿ ಆವರಿಸುವ ದೃಶ್ಯ ವಿಶೇಷ ಆಕರ್ಷಣೆಯಾಗಿದೆ. ಈ ಪ್ರದೇಶವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸಮೀಪದಲ್ಲಿರುವುದರಿಂದ ಪ್ರಕೃತಿ ಮತ್ತು ವನ್ಯಜೀವಿ ಸೌಂದರ್ಯಕ್ಕೂ ಹೆಸರುವಾಸಿಯಾಗಿದೆ. ಇಲ್ಲಿ ಭೇಟಿ ನೀಡುವವರು ಆಧ್ಯಾತ್ಮಿಕ ಅನುಭವದ ಜೊತೆಗೆ ಪ್ರಕೃತಿಯ ಶಾಂತಿಯನ್ನು ಸಹ ಅನುಭವಿಸುತ್ತಾರೆ. ಇಂದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಭಕ್ತರು, ಪ್ರವಾಸಿಗರು ಮತ್ತು ಪ್ರಕೃತಿ ಪ್ರಿಯರನ್ನು ತನ್ನತ್ತ ಸೆಳೆಯುವ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮೋಡಗಳ ನಡುವೆ ದೇವರ ಸಾನ್ನಿಧ್ಯವನ್ನು ಅನುಭವಿಸುವ ಪವಿತ್ರ ತಾಣ. ಗುಂಡ್ಲುಪೇಟೆಯಿಂದ ಸ್ವಲ್ಪ ದೂರದಲ್ಲಿದ್ದರು. ಮಲೆ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಹಾಗೂ ಪ್ರಕೃತಿ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಹಸಿರು ಬೆಟ್ಟಗಳು, ಕಾಡಿನ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ವಾತಾವರಣದಿಂದ ಈ ಸ್ಥಳವು ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಬೆಟ್ಟದ ಮೇಲಿರುವ ದೇವಾಲಯವು ಭಕ್ತರ ನಂಬಿಕೆಯ ಕೇಂದ್ರವಾಗಿದ್ದು, ಸುತ್ತಮುತ್ತಲಿನ ನೈಸರ್ಗಿಕ ದೃಶ್ಯಗಳು ಈ ಪ್ರದೇಶಕ್ಕೆ ವಿಶೇಷ ಆಕರ್ಷಣೆಯನ್ನು ನೀಡುತ್ತವೆ. ವರ್ಷಪೂರ್ತಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಉತ್ಸವಗಳಿಂದ ಈ ತಾಣವು ಇನ್ನಷ್ಟು ಜೀವಂತವಾಗಿರುತ್ತದೆ. ಮುದುಮಲೈ ರಾಷ್ಟ್ರೀಯ ಉದ್ಯಾನವನವು ದಕ್ಷಿಣ ಭಾರತದ ಪ್ರಸಿದ್ಧ ವನ್ಯಜೀವಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ. ಇದು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿದ್ದು, ಗುಂಡ್ಲುಪೇಟೆ ಮಾರ್ಗವಾಗಿ ಸುಲಭವಾಗಿ ತಲುಪಬಹುದಾದ ಪ್ರವಾಸಿ ತಾಣವಾಗಿದೆ. ಕರ್ನಾಟಕ ತಮಿಳುನಾಡು ಗಡಿಯ ಸಮೀಪದಲ್ಲಿರುವ ಈ ಪ್ರದೇಶವು ಪ್ರಕೃತಿ ಮತ್ತು ವನ್ಯಜೀವಿ ಪ್ರಿಯರನ್ನು ವಿಶೇಷವಾಗಿ ಆಕರ್ಷಿಸುತ್ತದೆ. ಮುದುಮಲೈ ತನ್ನ ದಟ್ಟ ಕಾಡುಗಳು, ಗುಡ್ಡ ಪ್ರದೇಶಗಳು ಮತ್ತು ಸಮೃದ್ಧ ಜೀವ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. ಈ ಪ್ರದೇಶವು ದಕ್ಷಿಣ ಭಾರತದ ಪ್ರಮುಖ ಅರಣ್ಯ ವ್ಯವಸ್ಥೆಯ ಭಾಗವಾಗಿದ್ದು, ಸಮೀಪದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಜೊತೆಗೆ ಸಂಪರ್ಕ ಹೊಂದಿದೆ. ಇಲ್ಲಿ ಕಾಣಬಹುದಾದ ಪ್ರಮುಖ ವನ್ಯಜೀವಿಗಳು ಆನೆ, ಹುಲಿ, ಚಿರತೆ, ಜಿಂಕೆ, ವಿವಿಧ ಜಾತಿಯ ಪಕ್ಷಿಗಳು. ಪ್ರವಾಸಿಗರು ಇಲ್ಲಿ ಸಫಾರಿ ಮೂಲಕ ಕಾಡಿನ ಸೌಂದರ್ಯ ಮತ್ತು ವನ್ಯಜೀವಿಗಳನ್ನು ಅವುಗಳ ನೈಸರ್ಗಿಕ ವಾಸಸ್ಥಳದಲ್ಲೇ ವೀಕ್ಷಿಸಬಹುದು. ಮಂಜಿನಿಂದ ಆವರಿಸಿದ ಬೆಳಗಿನ ವಾತಾವರಣ ಮತ್ತು ಹಸಿರು ಕಾಡುಗಳು ಈ ಸ್ಥಳಕ್ಕೆ ವಿಶಿಷ್ಟ ಆಕರ್ಷಣೆಯನ್ನು ನೀಡುತ್ತವೆ. ಮುದುಮಲೈ ಪ್ರಕೃತಿ, ಕಾಡು ಮತ್ತು ವನ್ಯಜೀವಿಗಳ ಜೀವಂತ ಲೋಕ. ಗುಂಡ್ಲುಪೇಟೆಯಿಂದ ಊಟಿಗೆ ಹೋಗುವ ಮಾರ್ಗವು ದಕ್ಷಿಣ ಭಾರತದ ಅತ್ಯಂತ ಸುಂದರ ಪ್ರವಾಸ ಮಾರ್ಗಗಳಲ್ಲಿ ಒಂದಾಗಿ ಪ್ರಸಿದ್ಧವಾಗಿದೆ. ಈ ಮಾರ್ಗದಲ್ಲಿ ಸಾಗುವಾಗ ಹಸಿರು ಕಾಡುಗಳು, ಬೆಟ್ಟಗಳು, ತಂಪಾದ ವಾತಾವರಣ ಮತ್ತು ಪ್ರಕೃತಿಯ ಮನಮೋಹಕ ದೃಶ್ಯಗಳನ್ನು ಅನುಭವಿಸಬಹುದು. ಗುಂಡ್ಲುಪೇಟೆಯಿಂದ ಪ್ರಯಾಣ ಆರಂಭಿಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮೂಲಕ ಸಾಗಿದ ನಂತರ ತಮಿಳುನಾಡಿನ ಅರಣ್ಯ ಮತ್ತು ಬೆಟ್ಟ ಪ್ರದೇಶಗಳನ್ನು ದಾಟಿ ಊಟಿಯನ್ನು ತಲುಪಬಹುದು. ಮಾರ್ಗದುದ್ದಕ್ಕೂ ಕಾಣುವ ಪ್ರಕೃತಿ ಸೌಂದರ್ಯ, ಮಂಜಿನಿಂದ ಆವರಿಸಿದ ಬೆಟ್ಟಗಳು ಮತ್ತು ಹಸಿರು ವಾತಾವರಣ ಪ್ರವಾಸಿಗರಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಊಟಿ ತನ್ನ ತಂಪಾದ ಹವಾಮಾನ, ಚಹಾ ತೋಟಗಳು ಮತ್ತು ಬೆಟ್ಟಗಳ ಸೌಂದರ್ಯಕ್ಕೆ ಪ್ರಸಿದ್ಧವಾಗಿದ್ದು, ಕುಟುಂಬ ಪ್ರವಾಸ ಮತ್ತು ಪ್ರಕೃತಿ ಪ್ರಿಯರಿಗಾಗಿ ಅತ್ಯಂತ ಜನಪ್ರಿಯ ತಾಣವಾಗಿದೆ. ನಮ್ಮ ಗುಂಡ್ಲುಪೇಟೆಯ ಕಾಡು, ಬೆಟ್ಟ, ದೇವಾಲಯ ಮತ್ತು ಪ್ರಕೃತಿಯ ಅದ್ಭುತ ತಾಣ. ಪ್ರದೇಶವು ತನ್ನ ಸಮೃದ್ಧ ಕೃಷಿ ಪರಂಪರೆ ಮತ್ತು ಗ್ರಾಮೀಣ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ.
ವಿಶೇಷವಾಗಿ ಗುಂಡ್ಲುಪೇಟೆ ಸುತ್ತಮುತ್ತ ಕಾಣಸಿಗುವ ವಿಶಾಲವಾದ ಸೂರ್ಯಕಾಂತಿ ಹೂವಿನ ಹೊಲಗಳು ಈ ಪ್ರದೇಶದ ಪ್ರಮುಖ ಗುರುತಾಗಿದೆ. ಹೂ ಬಿಡುವ ಕಾಲದಲ್ಲಿ ಹಳದಿ ಬಣ್ಣದಿಂದ ಆವರಿಸಿದ ಹೊಲಗಳು ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಮೂಡಿಸುತ್ತವೆ ಮತ್ತು ಅನೇಕ ಪ್ರವಾಸಿಗರನ್ನು ಸೆಳೆಯುತ್ತವೆ. ಈ ಭಾಗದ ಜನರ ಜೀವನ ಕೃಷಿಯನ್ನು ಆಧರಿಸಿದೆ. ಉತ್ತಮ ಹವಾಮಾನ ಮತ್ತು ಕೃಷಿಗೆ ಅನುಕೂಲಕರ ಭೂಮಿಯ ಕಾರಣ ಇಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಮುಖ್ಯವಾಗಿ ರಾಗಿಯ ಜನರ ಪ್ರಮುಖ ಆಹಾರ ಬೆಳೆಜೋಳ, ಕೃಷಿ ಮತ್ತು ಪಶು ಆಹಾರಕ್ಕೆ ಉಪಯೋಗವಾಗುವ ಬೆಳೆ ಕಬ್ಬು. ವ್ಯಾಪಾರಿಕವಾಗಿ ಪ್ರಮುಖ ಬೆಳೆ ಸೂರ್ಯಕಾಂತಿ, ಎಣ್ಣೆ ಉತ್ಪಾದನೆ ಮತ್ತು ವಾಣಿಜ್ಯ ಬೆಳೆ ತರಕಾರಿ ಬೆಳೆಗಳು. ಸ್ಥಳೀಯ ಮಾರುಕಟ್ಟೆ ಮತ್ತು ವ್ಯಾಪಾರಕ್ಕೆ ಸಹಕಾರಿ. ಕೃಷಿಯ ಜೊತೆಗೆ ಗುಂಡ್ಲುಪೇಟೆಯ ಸಂಸ್ಕೃತಿಯು ಗ್ರಾಮೀಣ ಜೀವನದೊಂದಿಗೆ ಬೆಸೆದುಕೊಂಡಿದೆ. ಇಲ್ಲಿ ನಡೆಯುವ ಸ್ಥಳೀಯ ಜಾತ್ರೆಗಳು, ದೇವಾಲಯ ಉತ್ಸವಗಳು ಮತ್ತು ಸಾಂಪ್ರದಾಯಿಕ ಆಚರಣೆಗಳು ಜನರನ್ನು ಒಂದೆಡೆ ಸೇರಿಸುತ್ತವೆ. ಹಬ್ಬಗಳ ಸಂದರ್ಭದಲ್ಲಿ ಜನಪದ ಸಂಸ್ಕೃತಿ, ಗ್ರಾಮೀಣ ಆಟಗಳು ಮತ್ತು ಸಾಂಪ್ರದಾಯಿಕ ಆಚರಣೆಗಳು ಈ ಪ್ರದೇಶದ ವೈಶಿಷ್ಟ್ಯವನ್ನು ಪ್ರತಿಬಿಂಬಿಸುತ್ತವೆ. ಇಂದಿಗೂ ಗುಂಡ್ಲುಪೇಟೆ ಕೃಷಿ, ಪ್ರಕೃತಿ ಮತ್ತು ಸಂಸ್ಕೃತಿಯನ್ನು ಒಟ್ಟುಗೂಡಿಸಿಕೊಂಡು ತನ್ನದೇ ಆದ ವಿಶೇಷ ಗುರುತನ್ನು ಉಳಿಸಿಕೊಂಡಿದೆ. ಗುಂಡ್ಲುಪೇಟೆ ಹಳದಿ, ಸೂರ್ಯಕಾಂತಿಯ ಹೊಲಗಳು ಮತ್ತು ಕೃಷಿ ಸಂಸ್ಕೃತಿಯ ನಾಡು. ಇಂದು ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯ ಪ್ರಮುಖ ವ್ಯಾಪಾರ, ಕೃಷಿ ಮತ್ತು ಪ್ರವಾಸೋದ್ಯಮ ಕೇಂದ್ರವಾಗಿ ವೇಗವಾಗಿ ಬೆಳೆಯುತ್ತಿದೆ. ಕರ್ನಾಟಕ ಮತ್ತು ಕೇರಳ ರಾಜ್ಯಗಳನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯಲ್ಲಿರುವುದರಿಂದ ಈ ಪ್ರದೇಶವು ಸಂಚಾರ ಮತ್ತು ವ್ಯಾಪಾರದ ದೃಷ್ಟಿಯಿಂದ ವಿಶೇಷ ಮಹತ್ವವನ್ನು ಪಡೆದಿದೆ. ಗುಂಡ್ಲುಪೇಟೆ ಕೃಷಿ ಉತ್ಪನ್ನಗಳ ವ್ಯಾಪಾರ, ಸ್ಥಳೀಯ ಮಾರುಕಟ್ಟೆಗಳು ಮತ್ತು ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳ ಮೂಲಕ ಸುತ್ತಮುತ್ತಲಿನ ಪ್ರದೇಶಗಳ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿದೆ. ಅಲ್ಲದೆ ಪ್ರಕೃತಿ ಮತ್ತು ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಇದು ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇಲ್ಲಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮತ್ತು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮುಂತಾದ ಸ್ಥಳಗಳು ದೇಶದ ವಿವಿಧ ಭಾಗಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಉತ್ತಮ ರಸ್ತೆ ಸಂಪರ್ಕ, ಬೆಳೆಯುತ್ತಿರುವ ವ್ಯಾಪಾರ ಮತ್ತು ಪ್ರವಾಸೋದ್ಯಮದಿಂದ ಗುಂಡ್ಲುಪೇಟೆ ಇಂದು ಅಭಿವೃದ್ಧಿಯ ಹೊಸ ಹಾದಿಯಲ್ಲಿ ಸಾಗುತ್ತಿದೆ. ಗ್ರಾಮೀಣ ಸಂಸ್ಕೃತಿ, ಕೃಷಿಯ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಉಳಿಸಿಕೊಂಡು ಆಧುನಿಕ ಅಭಿವೃದ್ಧಿಯತ್ತ ಸಾಗುತ್ತಿರುವ ಗುಂಡ್ಲುಪೇಟೆ ತನ್ನದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದೆ. ನಮ್ಮ ಗುಂಡ್ಲುಪೇಟೆ ಪ್ರಕೃತಿ, ಇತಿಹಾಸ ಮತ್ತು ಸಂಸ್ಕೃತಿಯ ಸುಂದರ ಸಂಗಮ.